ಮೈಕಿನ ಅವಶ್ಯಕತೆ ಇಲ್ಲ. Important thing that in our life is handwriting. ನಾವೆಲ್ಲ ಕೇಳಿದ್ರು ಕೂಡ ನಮಗೆ ಸಿಗೋದು ಹ್ಯಾಂಡ್ರೈಟಿಂಗ್. ಎಲ್ಲ ಮನೆಯಲ್ಲೂ ಇದೊಂದು ದೊಡ್ಡ ಮತ್ತು ಮೇಜರ್ ಪ್ರಾಬ್ಲಮ್ಸ್. ಇದು ಕೇಳೋಕೆ ಸಣ್ಣದಾಗಿರ್ಬೋದು, ಬಟ್ ಇಟ್ಸ್ ರಿಯಲಿ ಬಿಗ್. ಹ್ಯಾಂಡ್ರೈಟಿಂಗ್ ಯಾರು ಕೇಳಲ್ಲ? ನಮ್ಮ ಪೇರೆಂಟ್ಸ್ ಅಂತಿರ್ತಾರೆ ನನ್ನ ಮಗಳು ಇಂಟೆಲಿಜೆಂಟ್ ಇದ್ದಾರೆ ಸರ್, ಆದರೆ ಹ್ಯಾಂಡ್ರೈಟಿಂಗೇ ಚೆನ್ನಾಗಿಲ್ಲ. ಆ್ಯಂಡ್ ಕೆಲವೊಮ್ಮೆ ನಿಮ್ಮ ಹ್ಯಾಂಡ್ರೈಟಿಂಗ್ ಚೆನ್ನಾಗಿದ್ರು ಸ್ಲೋ ಬರೆದ್ರೆ ಮಾತ್ರ ಚೆನ್ನಾಗಿರುತ್ತೆ. ಸ್ಪೀಡ್ ಬರೆದಾಗ ಹ್ಯಾಂಡ್ರೈಟಿಂಗ್ ಎಲ್ಲ ಕಸಿ ಅಂದರೆ ಗ್ರಿಫ್ನೇಜ್ ಆಗಿರುತ್ತೆ. ಸೊ ಅದರಲ್ಲಿ ನಾನು ಕೂಡ ಒಬ್ಳು. I am into that, and handwriting. ನನ್ನ ಪ್ರಾಬ್ಲಮ್ ಏನಂದರೆ ನನ್ನ ಹ್ಯಾಂಡ್ರೈಟಿಂಗ್ ಕೂಡ ಸ್ಲೋ ಬರೆದ್ರೆ ನೀಟ್ ಆಗ್ತಿತ್ತು. ಬಟ್ ಇಫ್ ಐ ರೈಟ್ ಇಟ್ ಸ್ಪೀಡ್ಲಿ, ಇಟ್ ಯೂಸ್ ಟು ಬಿ ಗ್ರಿಫ್ನೇಜ್, ಕಂಪ್ಲೀಟ್ಲಿ ನೀಟ್ ಆಗ್ತಿರ್ಲಿಲ್ಲ, ಗಲೀಜ್ ಆಗ್ತಿತ್ತು. ಅದೇ ಸ್ಲೋ ಬರೆದಾಗ ನೀಟ್ ಇರ್ತಿತ್ತು, ಬಟ್ ಸ್ಪೀಡ್ ಬರೆದಾಗ ನೀಟ್ ಇರ್ತಿರ್ಲಿಲ್ಲ. ಬಟ್ ಅಂದರೆ ನಾವು ಇವಾಗ ಹೈಯರ್ ಸೆಕ್ಷನಿಗೆ ಬಂದಿದ್ದೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇನ್ ಕಾಮನ್ ಟೆಸ್ಟ್ ಕೂಡ ನಾವು ಲೇಟಾಗಿ ಬರೀತಿರ್ತೀವಿ, ಯಾಕಂದರೆ ಹ್ಯಾಂಡ್ರೈಟಿಂಗ್ಸ್ ನೀಟ್ ಆಗ್ತಿರಲ್ಲ. ಈ ಟೆಸ್ಟ್ ಬಂದಂತ ನಾವು ಸ್ಪೀಡ್ ಬರೆದ್ಬಿಟ್ವಿ ಅಂತಂದರೆ ಹ್ಯಾಂಡ್ರೈಟಿಂಗ್ಸ್ ನೀಟ್ ಆಗಲ್ಲ. ಈ ರೀತಿ ಪ್ರಾಬ್ಲಮ್ ಕೂಡ ನಾನು ಫೇಸ್ ಮಾಡಿದ್ದೀನಿ. ಆ್ಯಂಡ್ ಇದು ನಾನು ಯಾವಾಗ ಸರಿ ಹೋಗುತ್ತೆ ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಸರ್ ಬಂದು ನಮಗೆ ಹೇಳ್ಕೊಟ್ರು. ಒಂದೇ ವಾರದಲ್ಲಿ ನನ್ನ ಹ್ಯಾಂಡ್ರೈಟಿಂಗ್ ಕಂಪ್ಲೀಟಾಗಿ ಚೇಂಜ್ ಆಯಿತು. ಈಗ ನಾನು ಕರ್ಸಿಗೂ ಬರೀತೀನಿ. ಆ್ಯಂಡ್ ಸ್ಪೀಡ್ ಬರೆದ್ರೂ ಕೂಡ ನನ್ನ ಹ್ಯಾಂಡ್ರೈಟಿಂಗ್ ಸೇಮ್ ಇರುತ್ತೆ, ಸ್ಲೋ ಬರೆದ್ರೂ ಕೂಡ ನನ್ನ ಹ್ಯಾಂಡ್ರೈಟಿಂಗ್ ಸೇಮ್ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬ್ಯೂಟಿಫುಲ್ ಟಾಪಿಕ್ ತಂದು, ಹ್ಯಾಂಡ್ರೈಟಿಂಗ್ ಅಂತ ಒಂದು ಟಾಪಿಕ್ ತಂದು ಅದು ನಮಗೆ ಹೇಳಿ ತಿಳಿಸಿದ್ದಕ್ಕೆ, ಈ ಒಂದು ಬ್ಯೂಟಿಫುಲ್ ಟಾಪಿಕ್ ತಂದದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದೊಂದು ಹ್ಯಾಂಡ್ರೈಟಿಂಗ್ ಅನ್ನೋ ಟಾಪಿಕ್ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಮತ್ತು ಪ್ರಮೋದ್ ಸರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಒಂದು ವಾರ ನಮ್ಮ ಜೊತೆ ಇದ್ದು ನಮ್ದು ಹ್ಯಾಂಡ್ರೈಟಿಂಗ್ ಎಲ್ಲ ಬ್ಯೂಟಿಫುಲ್ ಮಾಡಿಸಿದ್ದಕ್ಕೆ. ಮತ್ತು ನಮ್ಮ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಎಲ್ಲ ಈ ರೀತಿ ಬರಬೇಕು, ಆ ರೀತಿ ಇದು ಮಾಡ್ಬೇಕಂತ ಹೇಳಿದ್ದಕ್ಕೆ. ಮತ್ತು ನನ್ನ ಪೇರೆಂಟ್ಸಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನನಗೆ 400 ರೂಪಾಯಿ ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ನನಗೆ ಬುಕ್ಸ್ ಕೊಡಿಸಿದ್ವಿ. ಥ್ಯಾಂಕ್ ಯು. Thank you, Anishwarji, for your wonderful experience, sharing your experience. Now I call upon Sharath from the class 10th standard. ಫಸ್ಟಿಗೆ ನಾವು ಸ್ಪೆಲ್ಲಿಂಗ್ ಇಂಪ್ರೂವ್ ಆಗ್ತಿದ್ದಿಲ್ಲ. ಈಗ ಸ್ಪೆಲ್ಲಿಂಗ್ ಹೆಂಗೆ ಬರೀಬೇಕು, ಲೆಫ್ಟ್ ಆ್ಯಂಡ್ ರೈಟ್ ಅವೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾನು ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ನಮ್ಮ ಚೇರ್ಮನ್ ಸರ್ ಆಗಿರೋ ಮಾಂತೇಶ್ ಗೌಡ ಸರ್ ಅವರು ಹ್ಯಾಂಡ್ರೈಟಿಂಗ್ ಸರ್ನ ಕರೆಸಿದ್ದಕ್ಕೆ ಧನ್ಯವಾದಗಳು ಸರ್. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು. ಕಾವ್ಯ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮೊದಲ ನಮ್ಮ ಎಲ್ಲ ಸ್ಟಾಫ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಮೊದಲ ನಾವು ಮಾಂತೇಶರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂತಂದರೆ ಅವರು ನಮ್ಮ ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಇವ್ರ ಹ್ಯಾಂಡ್ರೈಟಿಂಗಲ್ಲಿ ಇವ್ರ ಪ್ರಾಬ್ಲಮ್ ಇರೋದು ಅಂತೇಳಿ ನಮ್ಗೇನು ಪ್ರಾಬ್ಲಮ್ ಐತೆ ಅದನ್ನ ಗುರುತಿಸ್ಕೊಂಡು ಅವರು ನಮ್ಮ ಸರ್ನ ಕಳಿಸಿದ್ದಾರೆ. ಅವ್ರಿಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅದಾದ್ಮೇಲೆ ನಮಗೆ ಬಂದು ನಮ್ಮ ಜೊತೆನೇ ಒಂದು ಅಂದರೆ ಫ್ರೆಂಡ್ಲಿ ಆಗಿದೆ ನಮ್ಗೆ ಪ್ರೋತ್ಸಾಹಿಸಿದ ನಮ್ಮ ಸರ್ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಮತ್ತು ಎಲ್ಲ ಟೀಚರ್ಸಿಗೂ ಹೇಳಬೇಕು, ಯಾಕಂತಂದರೆ ಅವರು ನಾವು ಯಾವ ಥರ ಪೆನ್ ಇಟ್ಕೋಬೇಕು, ಯಾವ ಥರ ಇಟ್ಕೋಬಾರ್ದು, ಸರ್ ಯಾವ ಥರ ಹೇಳ್ಯಾರ ನೀವು ಆ ಥರ ಪೊಸಿಷನಲ್ಲಿ ಕೂಡಬೇಕು, ಈ ಥರ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಆ ಸರಿಗೆ ಒಂದು ಗೌರವ ಕೊಡಬೇಕು, ಆ ಥರ ಹೇಳಿದ್ರೆ ನಮ್ಮೆಲ್ಲ ಸ್ಟಾಫ್ಗಳಿಗೆ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು. ಕಂಪ್ಲೀಟ್ಲಿ ಎಷ್ಟು ವರ್ಸ್ಟ್ ಆಗ್ತಿತ್ತು ಅಂದರೆ ಕರೆಕ್ಷನ್ ಮಾಡ್ಬೇಕಾದ್ರೆ ಇದೇ ವರ್ಡ್ ಇದೇ ಥರ ಅಂತ ಗೊತ್ತಾನೆ ಆಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಕರ್ಸಿವಲ್ಲಿ 10th ಅಲ್ಲಿ ಬರೆದ್ರೆ ನಾನು ಫುಲ್ ಕರ್ಸಿವ್ ಬರೆದ್ರೆ ಕಟ್ ಮಾಡ್ತಾರೇನೋ ಮಾರ್ಕ್ಸ್ ಅಂತ ಫೀಲ್ ಆಗ್ತಿತ್ತು.
ಕಾನ್ಸಂಟ್ರೇಟ್ ಅಲ್ಲಿ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ಬೋದು ಅಂತೆಲ್ಲ ಮೋಟಿವೇಶನಲ್ ಎಲ್ಲ ಕ್ಲಾಸಸ್ ತಗೊಂಡ್ರು. ಅದಕ್ಕೆ ಥ್ಯಾಂಕ್ ಯು ಸರ್. ಸ್ಪೆಷಲಿ ನಮ್ಮ ಆಂಟಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಐ ಡಸಂಟ್ ನೋ ಹೌ ಟು ಸೇ ದಿಸ್. ಯಾಕಂದ್ರೆ ಅವರು ಯಾವಾಗಲೂ ನಮ್ಮ ಬಗ್ಗೆನೇ ಹೇಳ್ತಿರ್ತಾರೆ, ಈ ತರ ಬರಿಬೇಕು, ಈ ತರ ಇರಬೇಕು ಸ್ಟೂಡೆಂಟ್ಸ್ ಅಂದ್ಮೇಲೆ ಅಂತೆಲ್ಲ ಹೇಳ್ತಿರ್ತಾರೆ. ಅಂದ್ರೆ ಈಗ ವರ್ಡ್ಸ್ ಅಲ್ಲಿ ಬಂದ್ರೆ ನಾನು ಕರ್ಸಿವಂತೂ ಬರೆಯಲ್ಲ. ಈ ಫಸ್ಟ್ ವೀಕ್ ಅಲ್ಲಿ ಬರ್ದು ಕೈಯಲ್ಲ ನಾವು ಒಂದು ಇವತ್ತಂದ್ರೆ ಫುಲ್ ಕಂಪ್ಲೀಟ್ಲಿ ಸ್ಪೀಡ್ಲಿ ನಾನು ಬರೆಯಕ್ಕೆ ಸಾಧ್ಯ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರಿ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದ್ರೆ ಅವರು ಪ್ರಮೋದ್ ಸರ್ ನಮ್ಮ ಮೈಸೂರಿನಿಂದ ಕಳಿಸಿದ್ದಾರೆ. ಯಾಕಂದ್ರೆ ನಾವು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಿದ್ದಿಲ್ಲ, ನಮ್ಮ ಹ್ಯಾಂಡ್ ರೈಟಿಂಗ್ ಭಾಳ ಚೆನ್ನಾಗಿದ್ದಿಲ್ಲ. ಈಗ ಬಿಫೋರ್ಗಿಂತ ಆಫ್ಟರ್ ಭಾಳ ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದಾವೆ. ಹಾಗೆ ಪ್ರಮೋದ್ ಸರ್ ಕೂಡ ಥ್ಯಾಂಕ್ ಹೇಳ್ಬೇಕು. ಯಾಕಂದ್ರೆ ಒಂದು ವೀಕಿಂದ ನಮಗೆ ಭಾಳ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಭಾಳ ಗೈಡೆನ್ಸ್ ಕೊಟ್ಟು ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಮಾಡಿಸಿದ್ದಾರೆ. ನಾನು ಹ್ಯಾಂಡ್ ರೈಟಿಂಗ್ ನೋಡಿ ಭಾಳ ಖುಷಿಯಾಗಿದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಸ್ಫೂರ್ತಿ. ನಾನು SLC ಅಲ್ಲಿ ಓದ್ತಿದ್ದೇನೆ. ಸೊ ಹ್ಯಾಂಡ್ ರೈಟಿಂಗ್ ಇದು ಎಷ್ಟು ಕೇಳೋದಕ್ಕೆ ತುಂಬಾ ಸುಲಭ ಅಲ್ವಾ, ಬಟ್ ಇದು ಎಲ್ಲ ಫೇಸ್ ಮಾಡೋ ಮೇಜರ್ ಪ್ರಾಬ್ಲಮ್. ನೀವು ಎಷ್ಟೇ ಟ್ಯಾಲೆಂಟೆಡ್ ಇಂಟೆಲಿಜೆಂಟ್ ಆಗಿದ್ರು ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಏನಾದರೂ ಹ್ಯಾಂಡ್ ರೈಟಿಂಗ್ ನ ಲೂಸ್ ಮಾಡಿಬಿಟ್ರೆ ನಿಮ್ಮ ಫೈನಲ್ ಇಯರ್ ಎಕ್ಸಾಮ್ ನ ಫೇಸ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಆಕ್ಚುಲಿ ಸರ್ ತಗೊಳ್ಳೋದು 6 to 9, ನಾಟ್ ಎಟ್ ಆಲ್ 10. ಫಸ್ಟ್ ಟೈಮ್ ನಮ್ಮ 10th ಕೊಡ್ತಿದ್ದಾರೆ, ಇಟ್ಸ್ ಅವರ್ ಲಕ್. ಸೊ 10th ಗೆ ಇದು ಇರ್ಲಿಲ್ಲ, ಬಟ್ ಸರ್ ನಮ್ ಥ್ಯಾಂಕ್ ಯು ಹೇಳ್ಬೇಕಾಗಿದ್ದು ಮಾಂತಿ ಸರ್. ಯಾಕಂದ್ರೆ ಅವ್ರು 10th ಗೂ ಮಾಡಿಕೊಟ್ಟು 10th ಫೈನಲ್ ಇಯರ್ ನ ಫೇಸ್ ಮಾಡ್ತಾರೆ. ಅವ್ರದ್ದು ಪರ್ಸೆಂಟೇಜ್ ಅಲ್ಲಿ 4 ಮಾರ್ಕ್ಸ್ ಹೆಚ್ಚು ಬರಲಿ, ಅವರು ಎಲ್ಲ ಮೇಜರ್ ಪ್ರಾಬ್ಲಮ್ಸ್ ಎಲ್ಲರದ್ದು ಪೇಪರ್ಸ್ ಚೆಕ್ ಮಾಡಿ ಎಲ್ಲ ಇದು ಪ್ರಾಬ್ಲಮ್ಗೆ ಮೇಜರ್ ಸೊಲ್ಯೂಷನ್ ಹ್ಯಾಂಡ್ ರೈಟಿಂಗ್. ಕರ್ಸಿವ್, ಇದು ಕರ್ಸಿವ್ ನಾವೆಲ್ಲ ತಿಳ್ಕೊಂಡಿದ್ದೇನಂದ್ರೆ ಒಂದ್ಸತಿ ಪೆನ್ ಇಟ್ಮೇಲೆ ಲಾಸ್ಟ್ ವರ್ಡ್ ಆರ್ ಸೆಂಟೆನ್ಸ್ ಮುಗಿದ್ಮೇಲೆ ಅದನ್ನ ಪೆನ್ ಎತ್ತಬೇಕು ಅಂತ ನಾವೆಲ್ಲ ಮೇಜರ್ ಆಗಿ ತಿಳ್ಕೊಂಡಿದ್ವಿ. ಬಟ್ ಪ್ರಮೋದ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದು ಏನಂದ್ರೆ ಕರ್ಸಿವ್ ಅಂದ್ರೆ ಆ ತರ ಅಲ್ಲ. ಕರ್ಸಿವ್ ಅಂತಂದ್ರೆ ಅಟ್ರಾಕ್ಟಿವ್ ಅಲ್ಲ, ಸ್ಪೀಡ್ ರೈಟಿಂಗ್ ಮತ್ತೆ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಅಂತ. ಸೊ ನಮ್ಮ ಎಕ್ಸಾಮ್ಸ್ ಅಲ್ಲಿ ಮೇನ್ ಬೇಕಾಗಿದ್ದು ಟೈಮ್ ಮ್ಯಾನೇಜ್ಮೆಂಟ್. ನಾವು ಟೈಮ್ ನಮ್ಗೆ ಬರ್ತಿರುತ್ತೆ, ನಮ್ಮ ಪೇಪರ್ ಎಲ್ಲ ಗೊತ್ತಿರುತ್ತೆ, ಪೇಪರ್ ಸಾಲ್ವ್ ಮಾಡೋದು ಗೊತ್ತಿರುತ್ತೆ, ಆನ್ಸರ್ ಕೂಡ ನಮ್ಮ ಎಕ್ಸ್ಪೆಕ್ಟೆಡ್ ಆಗಿ ಬಂದಿರುತ್ತೆ. ಬಟ್ ಹ್ಯಾಂಡ್ ರೈಟಿಂಗ್ ಅಂಡ್ ದ ಸ್ಪೀಡ್ ಆಫ್ ದ ರೈಟಿಂಗ್ ವಿಲ್ ಬಿ ಸ್ಲೋ, ದೆನ್ ವಿ ವಿಲ್ ಲೂಸ್ ಆಲ್ ಥಿಂಗ್. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರೋದೇ ಕ್ವಶನ್ಸ್ ಮೇಲೆ. ಕ್ವಶನ್ಸ್ ನೀಟಾಗಿ ಬಂದಿರುತ್ತೆ, ಬಟ್ ಹ್ಯಾಂಡ್ ರೈಟಿಂಗ್ ಫಾಸ್ಟ್ ರೈಟಿಂಗ್ ಇಂದ ನಾವೆಲ್ಲ ಕಳ್ಕೊಂಡು ಬಿಡ್ತೀವಿ. ಸೊ ಇದಕ್ಕೆ ನಮ್ಮ ಪ್ರಮೋದ್ ಸರ್ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸಿಟ್ಟಿಂಗ್ ಪೋಸ್ಟರ್ ಆಗಿರ್ಬೋದು, ಪೆನ್ ಹೋಲ್ಡಿಂಗ್ ಪೋಸ್ಟರ್ ಆಗಿರ್ಬೋದು, ಅದನ್ನೆಲ್ಲ ನಾವು ಕಲಿತು ನಾವು ಇವಾಗ ಫಾಸ್ಟ್ ರೈಟಿಂಗ್ ಕಲ್ತಿದ್ದೇವೆ. ಸೊ ಇಟ್ಸ್ ಹೆಲ್ಪ್ಫುಲ್ ಫಾರ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಮತ್ತೆ ಇಲ್ಲಿ ಮಾಂತಿ ಸರ್ ನಮಗೆ ಸೆಮಿ ರೆಸಿಡೆನ್ಸಿಯಲ್ ಅಂತ ಸ್ಪೆಷಲ್ ಆಗಿ ಈ ವರ್ಷ ಮಾಡಿದ್ದಾರೆ. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಸ್ಕೂಲ್ ಅಂಡ್ ದಿಸ್ ಕೈಂಡ್ ಆಫ್ ಚೇರ್ಮನ್ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು. ತರಗತಿಯಲ್ಲಿ ಓದುತ್ತಿದ್ದೇನೆ. ಇದುವರೆಗೂ ನಮ್ಮ ಶಾಲೆಯಲ್ಲಿ 5ರು 10ನೇ ತರಗತಿಯ ಬ್ಯಾಚ್ಗಳು ಓದು ಅವರೆಲ್ಲರೂ 98, 99 ಎಲ್ಲ ಸ್ಕೋರ್ ಮಾಡಿದ್ರು, ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಅದಕ್ಕೆ ಆದ್ರೂ ನಮ್ಮ ಸರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಅದು ಎದಕ್ಕೆ ಇನ್ನೂ 100 ಎದಕ್ಕೆ ಬರೋದಂತ ನೋಡಿದ್ರೆ ಅವರೆಲ್ಲರೂ ಪೇಪರ್ ಚೆಕ್ ಮಾಡಿದ್ರೆ ಹ್ಯಾಂಡ್ ರೈಟಿಂಗ್ನಾಗ 1 ಮಾರ್ಕ್ಸ್ ಹೋಗಿದ್ದು. ಹ್ಯಾಂಡ್ ರೈಟಿಂಗ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ತಿಳಿಸಿ ಕಳೆದ 6 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಬರವಣಿಗೆಯನ್ನು ಸುಧಾರಿಸಲು ಬರವಣಿಗೆ ಶಿಕ್ಷಕರನ್ನು ಮೈಸೂರಿನಿಂದ ಕರೆಸಿದ್ದಾರೆ. ಪ್ರಮೋದ್ ಸರ್ ಅಂತ ಅವ್ರ ಹೆಸರು. ಅವ್ರು ಹೇಳಿದ್ದು ಒಂದೊಂದು ಮಾತುಗಳು, ಮಾರ್ಗದರ್ಶನಗಳು ನಾವು ಫಾಲೋ ಮಾಡಿ ಇವಾಗ ನಮ್ಮ ಹ್ಯಾಂಡ್ ರೈಟಿಂಗ್ ನಲ್ಲಿ ಬಹಳ ಸುಧಾರಣೆಯನ್ನು ಕಂಡಿದ್ದೇವೆ. ಪ್ರಮೋದ್ ಸರ್ಗೆ ಮತ್ತು ನಮ್ಮ ಶಾಲಾ ಮ್ಯಾನೇಜ್ಮೆಂಟ್ಗೆ ಮತ್ತು ಮಾಂತಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹ್ಯಾಂಡ್ ರೈಟಿಂಗ್ ನಮಗೂ ಮುಂಚೆ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿ ಬರೀತಿರ್ಲಿಲ್ಲ, ಬಿಡಿಸಿ ಬರೀತಿದ್ದೆ. ಬಟ್ ಈಗ ಸರ್ ಹೇಳಿಕೊಟ್ಟಂಗೆ ಸಿಟ್ಟಿಂಗ್ ಪೊಸಿಷನ್ ಆಗಿರ್ಬೋದು, ಆ ಹ್ಯಾಂಡ್ ರೈಟಿಂಗ್ ಕೂಡ ನಮಗೆ ನಂಬಕ್ಕಾಗ್ತಿಲ್ಲ, ಅಷ್ಟು ನೀಟಾಗಿ ಬರೀತಿದ್ದೀವಿ ನಾವು. ಪೇರೆಂಟ್ಸ್ ಎಲ್ಲ ಹೇಳ್ತಿದ್ರು ನೀನು ಕರ್ಸಿವ್ ಇಂದ ಬರೀ, ನೀನು ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತಾವ ಅಂತಂದು. ಆವಾಗ ಕರ್ಸಿವ್ ಅಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಯಾವ ಥರ ಬರಿಬೇಕಂತ. ಸರ್ ಹೇಳಿಕೊಟ್ಟಿಂದ ಗೊತ್ತಾಯ್ತು ಕರ್ಸಿವ್ ಹೇಗೆ ಬರಿಬೇಕಂತ. ನಾನು ನಮ್ಮ ಪಪ್ಪಾಗೂ ಸಹ ತೋರಿಸಿದೆ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ, ನೀನು ಇದೇ ಥರ ಬರೀ ಚಂದ ಅಂತ ಹ್ಯಾಂಡ್ ರೈಟಿಂಗ್ ಸರ್ ಹೇಳಿದ್ರು. ಥ್ಯಾಂಕ್ ಯು. ಮನುಷ್ಯ ಯಾವುದೇ ಕ್ಷೇತ್ರದಲ್ಲಿರಲಿ ತನ್ನ ಬದುಕಿನಲ್ಲಿ ಒಂದು ಪ್ರಬುದ್ಧತನ ಪ್ರದರ್ಶನ ಮಾಡಬೇಕು. ಅಂದಾಗ ಮಾತ್ರ ಅವನಿಗೆ ಅರ್ಥ ಆಗುತ್ತೆ. ಈ ಜಗತ್ತಿರಲಿ, ಈ ಸಮಾಜ ಇರಲಿ, ಈ ಜೀವನ ಇರಲಿ, ಇನ್ನೊಂದಿರಲಿ. ಇವತ್ತು ನೀವು ಶಾಲೆಗೆ ಬಂದಿರತಕ್ಕಂಥ ಉದ್ದೇಶ, ಮೂಲ ಉದ್ದೇಶ ಓದಲಿಕ್ಕೆ, ಬರೀಲಿಕ್ಕೆ. ಇದಕ್ಕೂ ಪೂರ್ವದಲ್ಲಿ ಸಂಸ್ಕಾರ ಕಲಿಲಿಕ್ಕೆ. ಆದರೆ
ಸಂಸ್ಕಾರವನ್ನ ಪ್ರಾಯೋಗಿಕ ನಿಮ್ಮ ಬದುಕಿನಲ್ಲಿ ದಿನನಿತ್ಯ ನೀವು ಯಾವ ರೀತಿ ಬದುಕ್ತಾ ಇರ್ತಾರಲ್ಲ ಅಲ್ಲೇ ಕಲ್ಕೊಂತ ಹೋಗ್ಬೋದು. ಓದನ್ನ ಶಿಕ್ಷಕರು ಕಲಿಸ್ತಾರೆ, ಬರಹವನ್ನು ಕೂಡ ಶಿಕ್ಷಕರು ಕಲಿಸ್ತಾರೆ. ಆದರೆ ಆ ಬರಹವನ್ನ ಹಿಂಗೇ ಬರಿಬೇಕು, ಹೀಗೆ ಪೆನ್ ಹಿಡಿಬೇಕು, ಹೀಗೆ ಕೂಡಬೇಕು ಅನ್ನುವಂಥ ಜ್ಞಾನ ಬಹುತೇಕವಾಗಿ ಈ ಭಾಗದಲ್ಲಿ ಅದರ ಕೊರತೆ ಇದೆ. ಬರಿಬೇಕಂದ್ರೆ ಹೆಂಗಾರ ಬರೆಯೋದ ಕೊಟ್ಟ, ಹೆಂಗಾರ ಪೆನ್ ಹಿಡಿಯೋದು, ಹೆಂಗಾರ ಬರೆಯೋದು. ಆದರೆ 100ಕ್ಕೆ 5 ಮಕ್ಕಳು ಮಾತ್ರ ಬರವಣಿಗೆ ಶುದ್ಧ ಆಗ್ತಿತ್ತು ಮೊದಲು ನಾನು ನೋಡಿದ್ದೆ. ಭಾಳ ಟ್ಯಾಲೆಂಟ್ ಇರ್ತಿದ್ರು. ಅವ್ರ ಹ್ಯಾಂಡ್ ರೈಟಿಂಗ್ನಲ್ಲಿ ನೋಡ್ಲಿಕ್ಕೆ ಅಷ್ಟು ಖುಷಿ ಕೊಡ್ತಿದ್ದಿಲ್ಲ. ಇದು ಕಳೆದ 2-3 ವರ್ಷಗಳಿಂದಲೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೆ. ಇದು ಒಂದು ಏನಾದರೂ ನಾವು ಶುದ್ಧೀಕರಣಗೊಳಿಸ್ಬೇಕು, ಮಕ್ಕಳಿಗೆ ಅನುಕೂಲ ಮಾಡಿ ಕೊಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿತ್ತು. ಹಾಗೆ ಸ್ನೇಹಿತರು ನಮ್ಮ ಪ್ರಮೋದ್ ಸರ್ ಅವರನ್ನ ಪರಿಚಯ ಮಾಡಿಸಿದ್ರು ಫೋನ್ನಲ್ಲಿ. ಭಾಗಕ್ಕೆ ಬನ್ನಿ ಸರ್, ಈ ಭಾಗದ ವಿದ್ಯಾರ್ಥಿಗಳಿಗೆ ಬರವಣಿಗೆ ಶುದ್ಧೀಕರಣಗೊಳಿಸಲು ಸಹಕಾರ ಕೊಡಿ ಸರ್, ಇಲ್ಲಿ ಕೂಡ ಮಕ್ಕಳು ಸ್ಟ್ರೀಮ್ ಲೈನಿಗೆ ಬರಲಿ, ಮುಖ್ಯವಾಹಿನಿಗೆ ಬರಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರು ಕೂಡ ಒಂದಿಷ್ಟು ಉನ್ನತ ಸ್ಥಾನದಲ್ಲಿ ಪಾಸ್ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರನ್ನ ಬಹಳಷ್ಟು ವಿನಂತಿ ಮಾಡಿಕೊಂಡಾಗ ಅವರು ಒಪ್ಪಿಕೊಂಡ್ರು. ಯಾಕಂದ್ರೆ ಅವರು ಬಿಸಿ ಶೆಡ್ಯೂಲ್, ಯಾವತ್ತೂ ಅವ್ರು ಖಾಲಿ ಇರೋದಿಲ್ಲ. ಅದಕ್ಕೆ ನಾನು ಲಾಸ್ಟ್ ಮಂತ್ ಅವ್ರನ್ನ ಕಾಣ್ಲಿಕ್ಕಂತಾನೆ ಮೈಸೂರಿಗೆ ಹೋದೆ. ಸರ್ ಹೆಂಗಾದ್ರು ಮಾಡಿ ಬನ್ನಿ ಸರ್, ಯಾಕಂದ್ರೆ ಫೋನ್ನಲ್ಲಿ ಹೇಳಿದ್ರು ಬರ್ತಾರ ಇಲ್ಲ ಅಂತೇಳಿ ಮತ್ತೆ ನಾನೇ ಡೈರೆಕ್ಟ್ ಹೋಗಿ ಅವ್ರನ್ನ ಅಪ್ರೋಚ್ ಆದೆ. ಹೋದಾಗ ಅವರು ಪಾಪ ಭಾಳ ಸರಳ ಜೀವಿಗಳು, ಎಲ್ಲ ವಿವರಣೆ ಕೊಟ್ಟರು, ಖಂಡಿತ ಬರ್ತಾನೆ ಅಂತೇಳಿ ಭರವಸೆ ಕೊಟ್ಟರು. ಬಂದ ನಂತರ ಅವರಿಗೆ ಆತಂಕ ಇತ್ತು ಎಲ್ಲ ಗೊತ್ತಿಲ್ಲ. ಅದರ ಮಾತಿನಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹಂಗೆ ಚರ್ಚೆ ಮಾಡ್ಕೊತ ಹೋದಾಗ ನಿಮ್ಮ ಆಸಕ್ತಿ ಬಗ್ಗೆ ಆತಂಕ ಇತ್ತು. ನಾನೇನು ಕಲಿಸ್ಲಿಕ್ಕೆ ರೆಡಿ ಇದ್ದೀನಿ, ಮಕ್ಕಳು ಎಷ್ಟು ಆಸಕ್ತಿ ವಹಿಸ್ತಾರೋ ಗೊತ್ತಿಲ್ಲ ಅಂತಕ್ಕಂಥ ಮಾತು ಬಂದಾಗ ನಾನು ಅವರಿಗೊಂದು ಭರವಸೆ ಕೊಟ್ಟಿದ್ದೆ. ಇಲ್ಲ, ನಮ್ಮ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಅದಾರ ಸರ್, ಹಂಗೇನಿಲ್ಲ, ಬರೀತಾರೆ ಅಂದಾಗ ನಿನ್ನೆ ದಿನ 10ನೇ ತರಗತಿಯನ್ನು ನಾವು ವೀಕ್ಷಣೆ ಮಾಡಿದಾಗ ಭಾಳ ಖುಷಿ ಅನ್ನೋಂಗೆ ಅದು ಒಂದು ಸಂಭ್ರಮ ಪಟ್ಟಂಗೆ ಆಯ್ತು ನನಗೆ. ಯಾಕಂದ್ರೆ ಬಹುತೇಕವಾಗಿ 98.6, 98.7 ಬಂದಂಥ ವಿದ್ಯಾರ್ಥಿಗಳನ್ನು ನಾನು ಗಮನಿಸಿ ನೋಡಿದಾಗ ಯಾಕೆ 100% ನಮ್ಮ ಹುಡುಗರು ಬರ್ತಾ ಇಲ್ಲ ಅಂತೇಳಿ ಅವ್ರನ್ನ ಪೇಪರ್ ತರಿಸಿ ನೋಡಿದ್ವಿ. ಎಲ್ಲ ನೋಡಿದಾಗ ತಜ್ಞರು ಹೇಳ್ತಿದ್ರು, ಹಿರಿಯ ಶಿಕ್ಷಕರು, ಇಲ್ಲ ಬರವಣಿಗೆ ಇನ್ನೊಂದಿಷ್ಟು ಶುದ್ಧ ಆಗ್ಬೇಕಾಗಿತ್ತೇನೋ, ಅದಕ್ಕಾಗಿ ಮಾರ್ಕ್ಸ್ ಕಟ್ಟಾಗಿರ್ತಾವ. ಅಲ್ಲಿ ಎಷ್ಟು 1%, 1.5% ನಾವು ಆ ಚಾನ್ಸ್ ಕಳ್ಕೊಳ್ತಾ ಇದ್ದೀವಿ. ಔಟ್ ಆಫ್ 4 ಚಾನ್ಸಸ್ ಅಂತ ಕೇವಲ 1 and 1.5%. ಅದು ರೀಸನ್, ಮುಖ್ಯ ಕಾರಣ ಇದಕ್ಕೆ. ಅದಕ್ಕೆ ಇವತ್ತು ಈ ವರ್ಷ ನಾವು ಇಷ್ಟೊಂದು ಇದನ್ನ ಬಹಳಷ್ಟು ಇಚ್ಛಾಶಕ್ತಿ ವಹಿಸಿ ಇದನ್ನ ಅನುಷ್ಠಾನಗೊಳಿಸಿದ ಕಾರಣ ಇಷ್ಟೇ. ಇಡೀ ನಿಮ್ಮ ಜೀವನದಲ್ಲಿ ಇದು ಒಂದು ಆಸ್ತಿ ಆಗುತ್ತೆ, ನಿಮ್ಗೆ ಒಂದು ಪ್ರಾಪರ್ಟಿ. ಇದು ಬರವಣಿಗೆ ನಂತರ ನೀವು ಬೇಗ ಶುಚಿರ್ಭೂತರಾಗಿ ಸ್ವಚ್ಛ ಆಗಿರ್ಬೇಕಂತೇಳಿ ಏನು ಅನ್ಸುತ್ತೆ ನಿಮ್ಗೆ, ಹೌದಾ? ಯಾಕಂದ್ರೆ ನೀಟ್ ಇರ್ಬೇಕಿಲ್ಲ ಅಂದ್ರೆ ಮನಸ್ಸು ಸರಿ ಇರೋದಿಲ್ಲ. ಆ ಹೊಲಸು ಶರ್ಟ್ ಹಾಕೊಂಡು ಬಂದ್ರೆ ಏನ್ ಅನ್ಸುತ್ತೆ, ಯಾರು ನೋಡ್ತಾರನೋ ಇಲ್ಲ, ಅದು ಒಟ್ಟಾರೆ ನಿಮ್ಗೆ ಒಂದು ಫೀಲಿಂಗ್ ಚೇಂಜ್ ಇರುತ್ತೆ. ಅದರಂಗೆ ಇದು ಕೂಡ ಬರವಣಿಗೆ ಕೂಡ ಸರಿ ಆಗದೇ ಇದ್ರೆ ಬಹಳಷ್ಟು ವಿದ್ಯಾರ್ಥಿನಿಯರು ತಮ್ಮ ಒಪಿನಿಯನ್ ಹೇಳುವಾಗ ಹೇಳಿದ್ರ ಆ ಮಾತನ್ನು. ನನಗೆ ಸರಿ ಅನಿಸ್ತಿರ್ಲಿಲ್ಲ, ಭಾಳ ಡಿಸ್ಟರ್ಬೆನ್ಸ್ ಇತ್ತು ಲೆಟರ್ಸ್ಗಳು, ಸತ್ಯ ಅದು. ಆದರೆ ಅದನ್ನು ಶುದ್ಧ ಮಾಡಿಕೊಳ್ಬೇಕನ್ನಂಥ ಮನಸ್ಸೇನು ಬರುತ್ತಲ್ಲ ನಿಮ್ಮದು, ಅದು ದೊಡ್ಡದು. ಅದನ್ನ ಕೇವಲ ಈ 7 ದಿನ ಮಾತ್ರ ಬರೆದು ಕೊಡುವಂಥದ್ದಲ್ಲ ಇದು. ಇನ್ನು ಮುಂದೆ ಪ್ರತಿದಿನ ಕೂಡ ಇದನ್ನು ಫಾಲೋ ಅಪ್ ಮಾಡ್ಬೇಕು. ನೀವು ಮಾಡಿದ್ದೇ ಆದರೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಒಬ್ಬ ಮಾದರಿ ವಿದ್ಯಾರ್ಥಿನಿಯರಾಗೋದ್ರಲ್ಲಿ ಯಾವ ಸಂದೇಹನೇ ಇಲ್ಲ. 100% ನೀವು ಒಬ್ಬ ಮಾಡೆಲ್ ಸ್ಟೂಡೆಂಟ್ ಹಾಕಿರಿ, ಇದ್ರ ಬಗ್ಗೆ ನೋ ಡೌಟ್. ಯಾಕಂದ್ರೆ ಭಾಳ ನಾವು ಇದನ್ನ ಬೆಂಗಳೂರು ಮಹಾನಗರದಂತಲ್ಲೇ ಮತ್ತು ಇಂಟರ್ನ್ಯಾಷನಲ್ ಶಾಲೆಗಳಲ್ಲಿ ಇದಕ್ಕೆಲ್ಲ 10,000 15,000 ರೂಪಾಯಿ ದುಡ್ಡು ಖರ್ಚು ಮಾಡಿ
ಈ ಕ್ಯಾಲಿಯೋಗ್ರಾಫಿನೋ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಕೋರ್ಸ್ನೋ ಅದಕ್ಕೆ ಹೋಗ್ತಿರ್ತಾರೆ ಮಕ್ಕಳು, ದೊಡ್ಡವ್ರ ಮಕ್ಕಳು. ಆದರೆ ನಮ್ಮಲ್ಲಿ ಏನಾಗಿದೆ, ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇವೆಲ್ಲವರಿಂದ ವಂಚಿತರಾಗಿದ್ದೀವಿ ನಾವು. ಇದರ ಅವಶ್ಯಕತೆನೇ ನಮಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ಬದುಕತ್ತೀವಿ. ಏನಪ್ಪ ಹ್ಯಾಂಡ್ ರೈಟಿಂಗ್ ಅಂದ್ರೆ ಹ್ಯಾಂಡ್ ರೈಟಿಂಗ್, ಅದು ಹೆಂಗಾರ ಬರೀ ಹ್ಯಾಂಡ್ ರೈಟಿಂಗ್ ಅಂತಾರೆ, ಹಂಗಲ್ಲ. ಅದೇ ನೀವು ಉಡುಪಿ, ಉತ್ತರ ಕನ್ನಡ, ಬೆಂಗಳೂರು, ಮೈಸೂರಲ್ಲಿ ಹೋಗ್ರಿ ನೀವು, ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳನ್ನ ನೀವು ನೋಟ್ಸನ್ನು ಗಮನಿಸಿ ನೋಡ್ರಿ, ನೋಡಿದ ಕೂಡ ಖುಷಿ ಅನ್ಸುತ್ತೆ. ಅದೇ ಅವ್ರು ಮಾಡ್ತಕ್ಕಂಥದ್ದು. ಆದರೆ ಈ ಪ್ರದೇಶದಲ್ಲಿ ಕೆಲವೊಂದು ಸಂಪನ್ಮೂಲದ ಕೊರತೆನೇ ಇದೆ. ಅಷ್ಟು ದುಡ್ಡು ಕೊಟ್ಟು ಕಲಿಲಿಕ್ಕೂ ಆಗೋದಿಲ್ಲ. 10-15 ಸಾವಿರ ರೂಪಾಯಿ ಕೊಟ್ಟು ಶಾಲೆ ಕಲಿಯೋದ ಕಷ್ಟ ಐತಿ. ಇನ್ನು ಹ್ಯಾಂಡ್ ರೈಟಿಂಗಿಗೆ 10-15 ಸಾವಿರ ರೂಪಾಯಿ ಕೊಟ್ಟು ನೀವು ಕಲಿತು ದೊಡ್ಡವರಾಗಂಥದ್ದು ಭಾಳ ದುರ್ಲಭ. ಯಾಕಂದ್ರೆ ಎಲ್ಲರೂ ಅದು ಒಂದೇ ಥರ ಸ್ಥಳದಲ್ಲಿ ಇರೋದಿಲ್ಲ. ಬಹುತೇಕವಾಗಿ ನಮ್ಮ ಪ್ರದೇಶದಲ್ಲಿ ಶೇಕಡ 40% ಮಾತ್ರ ಏನಾದರೂ ನಾವು ಎಷ್ಟೇ ದುಡ್ಡು ಹೋಗಲಿ ನಾವು ಖರ್ಚು ಮಾಡಿ ಕಲಿಸ್ಬೇಕನ್ನಂಥವ್ರು ಅದ. 60% ಇದ್ದಿದ್ರಲ್ಲೇ ಇರಲಿ, ನಮ್ಗೆ ಆಗ್ಬೇಕು ಅಂತ ಆಡಂಬರದ ಶಿಕ್ಷಣ ಅನ್ನೋಂಥದ್ದು ಒಂದಿದೆ. ಇದು ಆಡಂಬರ ಅಲ್ಲ, ಕರ್ಸಿವ್ ರೈಟಿಂಗ್ ಇದು ಫ್ಯಾಷನ್ ಅಲ್ಲ. ಯಾವ ತಪ್ಪು ಕಲ್ಪನೆ ಬೇಡ ನಿಮ್ಮಲ್ಲಿ. ಇದು ಶುದ್ಧವಾಗಿ, ಚೆನ್ನಾಗಿ, ಅಂದವಾಗಿ ಕಾಣಲಿಕ್ಕೆ ಮತ್ತು ಸ್ಪೀಡಾಗಿ, ವೇಗವಾಗಿ ಬರಲಿಕ್ಕೆ. ಈಗ SSLC ಪರೀಕ್ಷೆಯಲ್ಲಿ 3 ತಾಸು 20 ನಿಮಿಷ ಸಮಯ ಇರುತ್ತೆ. ಅವಾಗ ನಾವು ಲಾಸ್ಟ್ ಟೈಮು ಇದೇ ಲಾಸ್ಟ್ ಬ್ಯಾಚನ್ನು ಒಂದೆರಡು ಹುಡುಗರು, ಭಾಳ ಹುಡುಗಿಯರು, ಭಾಳ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅವರೆಲ್ಲ, ಪೇಪರ್ ಬಿಟ್ಟು ಕೂಡಲೇ ಕೇಳಿದೆ, ಏನಮ್ಮ ಎಲ್ಲ ಚೆನ್ನಾಗಿ ಬರ್ದಿವ್ಸಿದ್ರು. ಅವರು ಲಾಸ್ಟ್ ರಿಸಲ್ಟ್ ಬಂದಿಂದ ಅವರು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಯಿತು. ಭಾಳ ಕಡಿಮೆ ಆಗಲಿಲ್ಲ. 98, 99 ತಗೊಳ್ಳೋರು 92, 93 ಬಂದು. 6-7% ಯಾಕೆ ಕಡಿಮೆ ಮಾಡಿದ್ರಮ್ಮ, ಏನು ತೊಂದರೆ ಆಯ್ತಾ ನಿಮ್ಗೆ ಅಂತ ಕೇಳಿದಾಗ ಹೇಳಿದ್ರು ಅವರು, ಟೈಮ್ ಸಾಲಲ್ಲ ಸರ್ ಅಂತ ಹೇಳಿದ್ರು. ನಮಗೆ ಟೈಮ್ ಶಾರ್ಟೇಜ್ ಭಾಳ ಆಯಿತು. ಅದೇ ಒಂದು ಮಾನದಂಡವನ್ನು ಇಟ್ಕೊಂಡು ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಬೇಕು ಮಕ್ಕಳಿಗೆ. ಇಲ್ಲದೆ ಹೋದರೆ ಇದು ಬರುವಂಥ ವರ್ಷದಲ್ಲಿ ಕೂಡ ಇದೇ ಸಮಸ್ಯೆನೇ ನಾವು ಕೇಳಬೇಕಾಗತ್ತೆ ನಿಮ್ಮ ಕಡೆಯಿಂದ. ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ನಿಟ್ಟಿನಲ್ಲಿ ಪ್ರಮೋದ್ ಸರ್ ಅವರು ಸಾಕಷ್ಟು ಪರಿಶ್ರಮ ಪಟ್ಟು ನಿಮಗೆ ಮನವರಿಕೆ ಆಗುವಂತಹ ರೀತಿಯಲ್ಲಿ ಬಹುಶಃ ಬಹಳ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಯಾಕಂದ್ರೆ ಹೇಳೋದಂದ್ರೆ ಬೇರೆ, ಏನಪ್ಪ ನಾ ಫೀಸ್ ಕೊಡ್ತಾರೆ ಸುಮ್ಮನೆ ನಾವು ಬಂದೀವಿ ಹೇಳಿ ಹೋಗ್ಬೇಕಂತ ಹೋದವ್ರಲ್ಲ ಅವರು. ನಿಮ್ಮ ಜೊತೆಗೆ ಇದ್ದು ನಿಮ್ಮ ಹಾವಭಾವಗಳನ್ನು ಗಮನಿಸಿ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಎಲ್ಲಿ ತಪ್ಪಿದೆ ಅನ್ನೋಂಥದ್ದನ್ನು ಅರ್ಥ ಮಾಡಿಕೊಂಡು ನಿಮಗೆ ತಿದ್ದಿ ಹೇಳಿರ್ತಕ್ಕಂಥ ಉದಾಹರಣೆಯನ್ನು ನಾನೇ ನೋಡಿದ್ದೀನಿ. ಹಂಗಾದಾಗಲೇ ಭಾಳ ಮಕ್ಕಳು ನೀವು ಅನ್ಬಿಲಿವೇಬಲ್. ನಿನ್ನೆ ರಾತ್ರಿ ನೋಡಿದೆ ನಾನು, ನಮ್ಮ ಅಮರ್ನಾಥ್ 9th ಸ್ಟ್ಯಾಂಡರ್ಡ್ ಈ ವರ್ಷ ಬಂದಾನ, ಬೇರೆ ಸ್ಕೂಲಲ್ಲಿ ಓದ್ತಿದ್ದಾನೆ. ಅವನ ಹ್ಯಾಂಡ್ ರೈಟಿಂಗ್ ಬಗ್ಗೆ ಅವನಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನಿನ್ನೆ ಅವರ ಬಂಧುಗಳು ಇಲ್ಲಿ ರಾತ್ರಿ ಬಂದು ಅವನು ವಿಚಾರ ಮಾಡಿದ್ರು, ಏನೋ ಭಾಳ ಚೆನ್ನಾಗಿ ಬಂದ್ಬಿಟ್ಟೇನೋ ಅಂತ ಖುಷಿ ಪಟ್ಟರು. ಅವಾಗ ಹೇಳಿದವ, ಇಲ್ಲ ಮಮ್ಮ ಮೊದಲು ಒಟ್ಟೆ ಸರಿ ಹಾಕಿದ್ದಿಲ್ಲ, ನೋಡಿ ಇಲ್ಲಿ ಹೆಂಗದವ ನಾನು, ಈಗ ನೋಡಿ ಹೆಂಗೆ ಬರೀತೇನೆ ಅಂತ ಹೇಳಿದ. ಅಂದ್ರೆ ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯ್ತಲ್ಲ, ಆ ಆತ್ಮವಿಶ್ವಾಸ ವೃದ್ಧಿ ಆಯ್ತಲ್ಲ, ಅದೇ ಶಾಲೆ ಮಾಡುವ ಕೆಲಸ. ಶಾಲೆ ಮಾಡುವ ಮೂಲ ಕರ್ತವ್ಯ ಅದು. ಬರೀ ಅಕ್ಷರ ಕಲಿಸೋದು ಅಷ್ಟೇ ಅಲ್ಲ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗಾಗುವಂತಹ ಕೆಲಸಗಳನ್ನ ಈ ಶಾಲೆ ಸದಾ ಮಾಡ್ತಾ ಇರ್ತಾರೆ. ನೀವು ಶಾಲೆಯ ಜೊತೆಗೆ ಸಹಕಾರ ನೀಡಬೇಕಷ್ಟೇ, ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇದು ವ್ಯಾವಹಾರಿಕವಾಗಿ ಇದನ್ನ ಏನೋ ದುಡ್ಡು ಗಳಿಸ್ಬೇಕಂತೇಳಿ ಈ ಕೋರ್ಸನ್ನು ನಾವು ಲಾಂಚ್ ಮಾಡಿಲ್ಲ, ಇಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಸ್ಪಷ್ಟವಾಗಿ ನೀವು ಹೇಳಿದ್ನಲ್ಲ, 10,000 ಕನಿಷ್ಠ ಈಗ ಹೇಳ್ತಾರೆ ಅವ್ರು, ಸರ್ ಮೈಸೂರಲ್ಲಿ ಎಷ್ಟು ದಿನಕ್ಕೆ ಎಷ್ಟು ಫೀಸ್ ಕೊಡ್ತಾರೆ ಅಂತೇಳಿ ಅವರೇ ಬಂದಿದ್ದಾರೆ. ಇದೆ ಅಂತಹ ಸಮಸ್ಯೆಗಳಿಂದ ನೀವು ವಂಚಿತರಾಗಬಾರ್ದು. ಕಡಿಮೆ ವೆಚ್ಚದಲ್ಲಿ ನಮ್ಮ ಮಕ್ಕಳಿಗೆ ಮಹಾನಗರದಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಇಲ್ಲೂ ಸಿಗಬೇಕು. ನಮ್ಮ ಮಕ್ಕಳು ಕೂಡ, ವಿದ್ಯಾರ್ಥಿಗಳು ಕೂಡ ಆ ದರ್ಜೆಯಲ್ಲಿ ನೋಡ್ಬೇಕು ಅವ್ರನ್ನ ಅಂತ ಅನಿಸಿತ್ತು. ಆ ಉದ್ದೇಶಕ್ಕೆ ನಾವೆಲ್ಲ ಇದನ್ನೆಲ್ಲ ಕಷ್ಟಪಟ್ಟು ಸರ್ ವಿನಂತಿ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ.
ಬಟ್ ಇಲ್ಲೇ ನಾವು ಹೇಳೋದಲ್ಲ, ನೀವೇ ತೃಪ್ತಿಯಿಂದ ಮಾತನಾಡುವಂತ ಕೆಲಸ ಪ್ರಮೋದ್ ಸರ್ ಮಾಡ್ಯಾರಲ್ಲ, ನಿಜವಾಗ್ಲೂ ಅವರ ಕೆಲಸವನ್ನ ಬರುವಂತ ದಿನಗಳಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಏನು ತೊಂದರೆ ಇಲ್ಲ. ನಿಮ್ಮ ಎಲ್ಲಿ ನಿಮ್ಗೆ ಸಮಸ್ಯೆ ಆಗುತ್ತೆ ಓದ್ಲಿಕ್ಕೆ ಬರಲಿಕ್ಕೆ, ಒಟ್ಟಾರೆ ಈ ಶಾಲೆ ಸಂಪೂರ್ಣವಾಗಿ ನಿಮ್ಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತಕ್ಕಂಥ ಭರವಸೆ ನೀಡಿ. Thank you, sir, for your motivational speech. Now I call upon Mr. Pramod sir to be there to speak a few words on this special program. ಹಾಗಾಗಿ ನೀವು ಇಂಪಾರ್ಟೆಂಟು ನನಗೆ. ಅದಕ್ಕಿಂತ ಹೆಚ್ಚು ನನಗೆ ಅವಕಾಶ ಕೊಟ್ಟಂಥವರು ಮಹಾಂತೇಶ್ ಎ ಸರ್ ಅವರು. ಇಲ್ಲಿ ವಿಶೇಷವಾಗಿ ನಾನು ನೋಡಿದಂಥದ್ದು ಏನಂತ ಹೇಳಿದ್ರೆ, ನಾಟ್ ಓನ್ಲಿ ಟೀಚರ್ಸ್ ಜೊತೆಗೆ ಮ್ಯಾನೇಜ್ಮೆಂಟು ಕೂಡ ನಿಮ್ಮನ್ನು ನಾನು ನೋಡಿದ್ದು, ನಿಮ್ಮನ್ನು ಅವರ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ನಿಮ್ಮನ್ನು ಕೂಡ ಪ್ರೀತಿಸ್ತಾ ಇದ್ದಾರೆ, ಅಂದರೆ ಇಷ್ಟಪಡ್ತಾ ಇದ್ದಾರೆ, ಅಷ್ಟು ಕೇರ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕೊಡ್ತಿರ್ತಕ್ಕಂಥ ಸೌಲಭ್ಯಗಳಿರ್ಬೋದು. ನನ್ನನ್ನೇ ಫಾರ್ ಎಕ್ಸಾಂಪಲ್ ನನ್ನನ್ನೇ ಮೈಸೂರಿಂದ ಕರೆಸ್ಬೇಕು ಅಂತ ಹೇಳಿದ್ರೆ, ಸರ್ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು, ಈ ಭಾಗದಲ್ಲಿ ಎಜುಕೇಷನಲ್ಲಿ ತುಂಬ ಹಿಂದೆ ಇದ್ದಾರೆ ಅಂತ ಹೇಳಿ. ಅಂದರೆ ಇಲ್ಲಿ ಯಾಕೆ ನೀವು ಹಿಂದೆ ಇದ್ದೀರಿ ಅಂತ ಹೇಳಿದ್ರೆ, ನನಗೆ ಗೊತ್ತಾದದ್ದು ಒಂದು ಟೈಮ್ ಸೆನ್ಸು ಮತ್ತು ಇಂಪಾರ್ಟೆನ್ಸನ್ನು ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅನ್ನೋದು. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ಬಿಟ್ಟು ಅವ್ರಿಗೆ, ಅಂದರೆ ಒಂದು ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ಮೆಂಟು ಡಿಶನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಅವರ ಮಗುಗೆ ಕೊಡಿಸ್ತಾ ಇದ್ದೀನಿ ಅನ್ನೋ ರೀತಿನಲ್ಲೇ ನಿಮಗೆ ಕೊಡಿಸ್ಬೇಕು ಅನ್ನೋದು ಅವರ ಮನೋಭಾವ. ನನ್ನ ಮಗುಗೆ ಏನು ಕೋರ್ಸ್ ಕೊಡಿಸ್ಬೇಕೋ ಅದೇ ಕೋರ್ಸನ್ನು ನನ್ನ ಮಕ್ಕಳು ಕೊಡಿಸ್ಬೇಕು, ಅಂದರೆ ಸ್ಟೂಡೆಂಟ್ಸ್ಗೆ ಕೊಡಿಸ್ಬೇಕು ಅನ್ನೋದು ಅವರ ಮನೋಭಾವ, ಅವರ ಉದ್ದೇಶ. ಆ್ಯಕ್ಚುಲಾಗಿ ಬೇರೆ ಯಾವುದು ಎಕ್ಸಾಂಪಲ್ ತಗೊಳ್ಳೋದಕ್ಕೆ ಹೋಗೋದು ಬೇಡ. ಮೈಸೂರಲ್ಲಿ ನಂದೇನೆ ಅಕ್ಷರ ಅಟ್ ಮೈಸೂರು ಅಂತ ಹೇಳಿ ಇದೆ. ನೀವು ಸಾಧಾರಣ ಕೆಲವು ಮಕ್ಕಳೆಲ್ಲ ಅದನ್ನು ಚೆಕ್ ಮಾಡಿರ್ಬೋದು ಗೂಗಲಲ್ಲಿ. ಅಂದರೆ ಅಕ್ಷರ ಅಟ್ ಮೈಸೂರು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನಮ್ಮ ನಂಬರೆಲ್ಲ ಸಿಗುತ್ತೆ. ಜಸ್ಟ್ ಅವರಿಗೆ ಕಾಲ್ ಮಾಡಿ ಕೇಳಿ, ಅಡ್ಮಿಷನ್ ಆಗಬೇಕು, ನಾವು ಇಲ್ಲೇ ಮೈಸೂರಿನವ್ರು, ಸುಮ್ಮನೆ ಹೇಳಿ ಹಾಗೆ ಮೈಸೂರಿನವರು ಅಡ್ಮಿಷನ್ ಆಗಬೇಕು, ಫೀಸ್ ಏನಿದೆ ಅಂತೇಳಿ ಕೇಳಿ. ಆ್ಯಕ್ಚುಲಾಗಿ ನಾವು ಚಾರ್ಜ್ ಮಾಡ್ತಕ್ಕಂಥದ್ದು 4,500. ಅದು ನಾವು ಇರುವಂಥ ಸ್ಥಳಕ್ಕೆ ಬರಬೇಕು. ಪ್ರತಿದಿನ 1-1.5 ಗಂಟೆ ಕ್ಲಾಸ್ ಇರುತ್ತೆ. ಅದು 30 ಅಥವಾ 40 ಕ್ಲಾಸ್ ಇರುತ್ತೆ, 30ರಿಂದ 40 ಕ್ಲಾಸ್ ಇರುತ್ತೆ. ಅಷ್ಟರಲ್ಲಿ ನೀವು ಇವತ್ತು ಏನು ರಿಸಲ್ಟ್ ಬಂದು ಒಳ್ಳೆ ಗುಡ್ ಫೀಲ್ ಆಗ್ತಾ ಇದೆಯೋ ಅದೇ ರಿಸಲ್ಟು ಅವ್ರಿಗೂ ಕೊಡುವಂಥದ್ದು. ಅವ್ರಿಗೇನು ವಿಶೇಷವಾಗಿ ನಾನೇನು ಕೊಡಲ್ಲ, ಆದರೆ ಅವ್ರಿಗೆ ಚಾರ್ಜ್ ಮಾಡ್ತಕ್ಕಂಥದ್ದು ಬೇರೆ, ನಿಮಗೆ ಚಾರ್ಜ್ ಮಾಡ್ತಕ್ಕಂಥದ್ದು ಬೇರೆ. ಇದು ನಿಮ್ಮ ನಿಜವಾಗ್ಲೂ ನಿಮಗೆ ಸಿಕ್ಕಿರ್ತಕ್ಕಂಥ ಒಳ್ಳೆ ಅವಕಾಶ. ಇದು ಯಾವುದೇ ಸ್ಕೂಲ್ಗೂ ಸಿಕ್ಕಿಲ್ಲ. ಇಲ್ಲೇ ಲಿಂಗಸೂರಲ್ಲೇ ತಗೊಳ್ಳಿ, ನಿಮ್ಮೂರಲ್ಲೇ ತಗೊಳ್ಳಿ, ಬೇರೆ ಯಾವ ಸ್ಕೂಲಿಗೆ ಸಿಕ್ಕಿದೆ? ಪ್ರತಿಯೊಬ್ಬರಿಗೂ ಕೂಡ. ಇಲ್ಲಿ ಯಾರಿಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಿಲ್ಲ ಹೇಳಿ ನೋಡೋಣ ಫಸ್ಟು. ಯಾರಿಗಾಗಲಿಲ್ಲ? ಲೋಯರ್ ಕ್ಲಾಸಸ್ಸಲ್ಲಿ ಎಲ್ಲರಿಗೂ ಆಗಿದೆಯಾ? ಆರ್ ಯು ಸ್ಯಾಟಿಸ್ಫೈಡ್? ಹಾಂ. ಸರ್ರು ಮಾತಾಡುವಾಗ ಒಂದು ಪದನ ಹೇಳಿದ್ರು, ವರ್ಡನ್ನು ಹೇಳಿದ್ರು, ಇದೊಂದು ಯಜ್ಞ ಅಂತ ತಿಳಿರಿ ಅಂತ ಹೇಳಿ. ಅದಕ್ಕೆ ಮುಂದುವರಿಸ್ತಾ ನಾನು ಹೇಳ್ತಾ ಇದ್ದೀನಿ, ಈ ಯಜ್ಞ ಫುಲ್ಫಿಲ್ ಆಗಬೇಕು ಅಂದರೆ, ಆ ಯಜ್ಞದ ಫಲ ನಿಮಗೆ ಸಿಗಬೇಕು ಅಂತ ಅಂದರೆ, ನೀವು ಮತ್ತೆ ಒಂದು 48 ಡೇಸ್ದು ವ್ರತ ಮಾಡಬೇಕು. ಆ ವ್ರತ ಹೇಗಿರಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ, ಯಾಕೆ ಈ ವರ್ಡನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಟೈಮನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಎಲ್ಲರೂ ಕೂಡ ಒಂದು ನಮ್ಮಲ್ಲಿ ಪ್ರಾಬ್ಲಮ್ ಇದೆ. ಏನಂತ ಅಂದರೆ, ಟೈಮ್ ಸಿಕ್ಕಿದಾಗ ಹೋಮ್ವರ್ಕ್ ಮಾಡೋದು, ಟೈಮ್ ಸಿಕ್ಕಿದಾಗ ಓದೋದು. ಟೀಚರ್ಸು ಹೋಮ್ವರ್ಕ್ ಆಗಿದೆಯೇನೋ ಅಂತ ಕೇಳಿದ್ರೆ, ಟೈಮ್ ಇರಲಿಲ್ಲ ರೀ. ನನಗೆ ಬೆಳಗ್ಗೆ ಯಾರೋ ಒಬ್ಬರು ಹೇಳಿದ್ರು, ಇವತ್ತು ನೆನ್ನೆ ಯಾರೋ ಒಬ್ಬರು ಹೇಳಿದ್ರು, ಯಾಕೆ ಬರ್ದಿಲ್ಲ ಅಂತ ಹೇಳಿದ್ರೆ, ಟೈಮ್ ಇರಲಿಲ್ಲ ರೀ ಅಂತ ಹೇಳಿದ್ರು. ಟೈಮು ಎಲ್ಲರಿಗೂ ಕೂಡ 24 hour ಇದ್ದೇ ಇರುತ್ತೆ. ಯಾರಿಗೆ ಜಾಸ್ತಿ ಕೊಟ್ಟಿದ್ದಾರೆ? ಯಾರಿಗೂ ಜಾಸ್ತಿ ಕೊಟ್ಟಿಲ್ಲ. ಯಾರಿಗಾದ್ರೂ ಕಡಿಮೆ ಮಾಡಿದಾರಾ? ನಾನು ಹೇಳಿದೆ ಟೈಮ್ ಸೆಸ್ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದೆ.
ಅದು ಟೈಮ್ ಸೆನ್ಸ್ ಹೇಗಿರಬೇಕು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಫಿಕ್ಸ್ ಆಗಬೇಕು. ಆ ಟೈಮ್ನಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ಏನನ್ನಾದರೂ ಆಯಿತು ಓದೋದಕ್ಕೆ ಅಥವಾ ಬರೆಯೋದಕ್ಕೆ ನೀವು ಅಲ್ಲೇನೆ ತೊಡಗ್ಕೊಬೇಕು. ಹಾಗೆಯೇ 48 ದಿನ 48 ಡೇಸ್ ನೀವು ಕಂಟಿನ್ಯೂಯಸ್ ಆಗಿ ಏನು ಮಾಡಬೇಕು, ಪ್ರತಿದಿನ 2 ಪೇಜ್ನಂತೆ ನೀವು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಬರೆಯುವಾಗ ನಾನು ಕ್ಲಾಸಲ್ಲಿ ಏನನ್ನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ, ಸಿಟ್ಟಿಂಗ್ ಪೋಸ್ಚರ್ ಇರ್ಬೋದು, ಪೆನ್ಸಿಲ್ ಹೋಲ್ಡಿಂಗ್ ಇರ್ಬೋದು, ಬುಕ್ ಪೊಸಿಷನ್ ಇರ್ಬೋದು, ನಂತರ ಶೇಪ್ ಆಫ್ ದ ಲೆಟರು, ಜಾಯ್ನಿಂಗು, ವರ್ಡ್ ಫಾರ್ಮೇಷನ್, ಸೆಂಟೆನ್ಸ್ ಫಾರ್ಮೇಷನ್, ಪ್ಯಾರಾಗ್ರಾಫ್ ರೈಟಿಂಗ್, ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಮೊದಲು ನೀವು ನೆನ್ಕೋಬೇಕು, ರೀಕಾಲ್ ಮಾಡ್ಕೋಬೇಕು. ರೀಕಾಲ್ ಮಾಡಿಕೊಂಡು ಬರಿಬೇಕು. ಬರೆಯುವಾಗ ಓದುವಾಗ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಟಿವಿ ಮೊಬೈಲಲ್ಲಿ ಮಾತಾಡ್ತಕ್ಕಂತಹ ನಿಮ್ಮ ಪೋಷಕರ ಶಬ್ದ ಇದೆಯಲ್ಲ, ಸೌಂಡ್ ಇದೆಯಲ್ಲ, ಅದನ್ನು ಬಂದ್ ಮಾಡಿ ಅಂತ ಹೇಳಿ ನೇರವಾಗಿ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವರೂ ಕೂಡ ನಿಮಗೆ ಫೀಸ್ ಕಟ್ತಾ ಇರೋದು ನಿಮ್ಮ ಎಜುಕೇಷನ್ ಸಲುವಾಗಿ. ಆ ಫೀಸ್ ಕಟ್ಟಿದ್ದು ಫುಲ್ಫಿಲ್ ಆಗಬೇಕಲ್ವಾ, ಯೂಸ್ಫುಲ್ ಆಗಬೇಕಲ್ವಾ. ಸೊ ಹಾಗಾಗಿ ನೇರವಾಗಿ ಹೇಳಿ, ನೋ ಪ್ರಾಬ್ಲಮ್, ಟಿ ವಿ ಬಂದ್ ಮಾಡಬೇಕಂತ ಹೇಳಿ. ಮೊಬೈಲಲ್ಲಿ ಮಾತಾಡಿದ್ರೆ ತುಂಬ ಕಡಿಮೆ ವಾಯ್ಸಲ್ಲಿ ಹೊರಗಡೆ ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳಿ. ನೀವು ತುಂಬ ಧ್ಯಾನಾಸಕ್ತರಾಗಿ, ಕಾನ್ಸಂಟ್ರೇಟೆಡ್ ಇಂದ, ಫೋಕಸ್ ಆಗಿ, ಕೇಂದ್ರೀಕೃತವಾಗಿ ನೀವು ಒಂದು ಕಡೆ ಕೂತ್ಕೋಬೇಕು, ಅದನ್ನು ಬರಿಬೇಕು. ಸೊ ಈ ಥರ 48 ಡೇಸ್ ಮಾಡಿದ್ರೆ ಮಾತ್ರ ಆ ಸರ್ ಹೇಳಿದ್ರಲ್ಲ, ಆ ಯಜ್ಞದ ಫಲ ನಿಮ್ಗಾಗ್ತದೆ. ಇಲ್ಲ ಅಂತ ಅಂದರೆ, ನಾನು ನಿನ್ನೆನೋ ಏನೋ ಹೇಳಿದೆ, ಅದು ಯಾರಿಗೂ ಟೀಚರ್ಗೆ ಹೇಳಿದೆ, ಇದನ್ನ ನೆಕ್ಸ್ಟ್ ಡೇ ಇಂದನೇ, ಫಾರ್ ಎಕ್ಸಾಂಪಲ್ ಇವತ್ತು ಸಾಟರ್ಡೆ, ಸಂಡೇಯಿಂದನೇ, ಸಂಡೇ ಕೆಲವ್ರದ್ದು ಸಂಡೇದು ಪ್ರಾಬ್ಲಮ್ ಇದೆ. ಸಂಡೇದು ಏನಂದರೆ ರಿಲ್ಯಾಕ್ಸೇಷನ್ ಡೇ ಅಂತ ಹೇಳಿ. ನಾನಿವತ್ತು ಬೆಳಗ್ಗೆ ದಿನದ ಬಗ್ಗೆ ಮಾತಾಡ್ತಾ ಹೇಳಿದೆ. ದಿನ ಅಂತ ಹೇಳಿದ್ರೆ, ದಿನ ಅಂದರೆ ದಿನಕರನ ದಿನ, ದಿನ ಅಂತ ಹೇಳಿದ್ರೆ ಸೂರ್ಯ, ಸೂರ್ಯನಿಗೆ ಯಾವತ್ತೂ ಕೂಡ ಹಾಲಿಡೇ ಇಲ್ಲ. ಸೂರ್ಯನಿಗೆ ಮೋಡ ಕವಿದರೂ ಕೂಡ ಅವನು ಎಷ್ಟು ಪ್ರಕಾಶಮಾನವನ್ನು, ಎಷ್ಟು ಶಾಖವನ್ನು ಸೂಚಿಸ್ಬೇಕೋ ಅಷ್ಟನ್ನು ಹೊರಗಡೆ ಹಾಕಿ ಹಾಕ್ತಾನೆ. ಮೋಡ ಇದೆ, ಈಗ ಲಿಂಗಸೂರಿಗೆ ಏನು ಬಿಸಿಲೇನು ಬೇಡ, ಸ್ವಲ್ಪ ನಾವು ನನ್ನ ಶಾಖವನ್ನು ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಯಾವತ್ತೂ ಕೂಡ ಥಿಂಕ್ ಮಾಡಲ್ಲ. ಎಷ್ಟು ಶಾಖವನ್ನು ಕೊಡಬೇಕು ಅಷ್ಟು ಶಾಖ ಬಂದೇ ಬರ್ತದೆ. ಅದೇ ರೀತಿಯಲ್ಲಿ ನೀವು ಭಾನುವಾರ, ಹಬ್ಬದ ದಿನ ಯಾವುದನ್ನು ಲೆಕ್ಕಿಸಬಾರ್ದು. ಒಂದು ಓದುವ ಮತ್ತು ಬರೆಯುವ ಸಮಯ ಏನಿರುತ್ತೆ ಅದರಲ್ಲಿ ನೀವು ಕೂರಬೇಕು, ಬರಿಬೇಕು, ಓದಬೇಕು. ಇನ್ನು ಉಳ್ದಂಗೆ ಆಟ ಆಡ್ರಿ, ಚೆನ್ನಾಗಿ ಆಟ ಆಡಿ, ಚೆನ್ನಾಗಿ ಊಟ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ. ನಿಮಗೆ ಏನೆಲ್ಲ ಅನುಕೂಲಗಳು ಬೇಕು, ಒಂದು ಒಳ್ಳೆ ಗುಡ್ ಸ್ಟೂಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದು ಎಲ್ಲ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಜವಾಗ್ಲೂ ಒಳ್ಳೆ ಸರ್ನ ನೀವು ಪಡೆದಿದ್ದೀರಾ. ಮಹಾಂತೇಶ್ ಎ ಗೌಡ ಸರ್ನ. ಅವ್ರು ನಿಮಗೆಲ್ಲ ಅನುಕೂಲಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ. ಸೊ ಅದನ್ನೆಲ್ಲ ಬಳಸ್ಕೊಳ್ಳಿ. ಮತ್ತು ನನಗೆ ಇಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ, ಹಾಗೆಯೇ ಟೀಚರ್ಸ್ಗಳಿಗೆ ನಾನು ಫಸ್ಟು ಟೀಚರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಹೇಳಿದ್ರೆ ನಾನು ಒಂದು ಕ್ಲಾಸಲ್ಲಿ ಇರ್ತಿದ್ದದ್ದು ಒಂದು 5-10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಇರ್ತಿದ್ದೆ ಅಷ್ಟೇ. ಉಳಿದ ಹಾಗೆ ಅವರೇನೇ ಕೂಡ ಮೇಂಟೈನ್ ಮಾಡಿದ್ರು. ನಿಜವಾಗ್ಲೂ ಕೂಡ ನೀವು ಕೂಡ ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ಫೀಲ್ ಮಾಡಿ ಅವ್ರಿಗೆ ಕೇರ್ ತಗೊಳ್ಳೋದಿರ್ಬೋದು, ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡೋದಕ್ಕೆ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀರಾ, ಫಾಲೋ ಮಾಡೋ ಥರ ನೋಡ್ಕೊಂಡಿದ್ದೀರಾ. ನಿಮಗೂ ಕೂಡ ಧನ್ಯವಾದ ಸರ್, ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸರ್.